ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೇವೆ. ನಾವಂದರೆ ನಾನಲ್ಲ, ನನ್ನ ಚಿಕ್ಕಮ್ಮ ಮಾಡ್ತಾ ಇರೋದು. ಸೊ ಹಾಗಾಗಿ ನನಗೂ ಒಂದು ಕಂಟೆಂಟ್ ಬೇಕಲ್ವಾ. ಸೊ ಹಾಗಾಗಿ ನಾನು ಕೇಳಿಕೊಂಡೆ, ನೀವು ಬಿರಿಯಾನಿ ಮಾಡುವಾಗ ಏನೆಲ್ಲ ರೆಸಿಪೀಸ್ ಹಾಕ್ತೀರಾ, ಅವ್ರು ನಿಮ್ಮ ಸ್ಟೈಲ್ ಬಿರಿಯಾನಿ ಹೇಗೆ ಮಾಡ್ತೀರಾ ಅಂತ ಹೇಳಿ ನಮ್ಮ ವ್ಯೂವರ್ಸ್ಗೆ ಹೇಳಿಕೊಡ್ತೀರಾ ಅಂತ, ತೋರಿಸ್ತೀರಾ ಅಂತ ಹೇಳಿ. ಸೊ ಶೀ ಸೆಡ್ ಓಕೆ. ಸೊ ಹಾಗಾಗಿ ಅವರಿಗೆ ಕ್ಯಾಮರಾ ಮುಂದೆ ಬರೋಕ್ಕೆ ಸ್ವಲ್ಪ ಶೈ. ಹಾಗಾಗಿ ಅವರು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಅಂದರೆ ಹೇಗೆಲ್ಲ ಪ್ರೊಸೆಸ್ಸಲ್ಲಿ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ಶೇರ್ ಮಾಡ್ತೇನೆ. 1 ಕಪ್ಪಷ್ಟು ಮೆಂಟ್ ಲೀವು, 3 ಟೊಮ್ಯಾಟೊ, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ 10 ರಿಂದ 15 ಗ್ರೀನ್ ಚಿಲ್ಲಿ, ಆಮೇಲೆ 1 ಲೆಮನ್, ಆಮೇಲೆ ಶುಂಠಿ, ಆಮೇಲೆ 2 ಇಡೀ ಬೆಳ್ಳುಳ್ಳಿ, ಆಮೇಲೆ 5 ಈರುಳ್ಳಿ. ಇದು 2 kg ಚಿಕನ್. ಇದು ನಾವು ಬಿರಿಯಾನಿ ಮಾಡ್ತಾ ಇದ್ದೇವೆ. ಸೊ ಮ್ಯಾರಿನೇಷನ್ಗೆ ಏನೆಲ್ಲ ಬೇಕಂತ ಐಟಮ್ಸ್ ನೋಡಿ. 1 ಕಪ್ ಮೊಸರು ಹಾಕಬೇಕು, 1 ಫುಲ್ ದೊಡ್ಡ ಲೆಮನ್ ಹಾಕಬೇಕು, ಅದ ನಂತರ 1 ಫುಲ್ ಸ್ಪೂನ್ ಅಂದರೆ 1 ದೊಡ್ಡ ಸ್ಪೂನಲ್ಲಿ ಸಾಲ್ಟ್, ಅರಶಿನ ಪುಡಿ, ಆಮೇಲೆ ಮೆಣಸಿನ ಹುಡಿ, 1 ದೊಡ್ಡ ಸ್ಪೂನಲ್ಲಿ ಗರಂ ಮಸಾಲ ಪೌಡರ್. ಈಗ ಇದನ್ನು ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಸೈಡಲ್ಲಿ ಇಟ್ಟುಬಿಡಿ. ಇಲ್ಲಿ ನಾವು 2 kg ಕೋಳಿಗೆ 1 kg ರೈಸ್ ತಗೊಂಡಿದ್ದೇವೆ. ಇದನ್ನು ಅಟ್ಲೀಸ್ಟ್ 20 ಮಿನಿಟ್ಸ್ ಅದು ನೀರಲ್ಲಿ ಸೋಕ್ ಮಾಡಿ ಇಡಿ. ಈಗ ನೆಕ್ಸ್ಟ್ ಮಿಕ್ಸರ್ ಜಾರಿಗೆ ಮೊದಲನೇದಾಗಿ ಮಿಂಟ್ ಲೀವ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೆಕ್ಸ್ಟ್ ಗ್ರೀನ್ ಚಿಲ್ಲೀಸ್ ಹಾಕಬೇಕು, ಆಮೇಲೆ ಶುಂಠಿ, ಆಮೇಲೆ ಬೆಳ್ಳುಳ್ಳಿ. ಇಷ್ಟನ್ನು ನೀವು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಇಲ್ಲಿ ನನ್ನ ಚಿಕ್ಕಮ್ಮ ಡೈರೆಕ್ಟ್ ಹಾಕಿದ್ದಾರೆ, ಬಟ್ ಆ್ಯಸ್ ಪರ್ ನನ್ನ ಚಿಕ್ಕಮ್ಮ 4 ಸ್ಪೂನ್ ಆದರೂ ಆಯಿಲ್ ಹಾಕಬೇಕು. ಆಮೇಲೆ ಈರುಳ್ಳಿ ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು, ಯಾಕಂದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ನೆಕ್ಸ್ಟ್ ನಾವು ಪೇಸ್ಟ್ ಮಾಡಿದಂತಹ ಗ್ರೀನ್ ಮಸಾಲ ಅದನ್ನು ಇದಕ್ಕೀಗ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವ ತನಕ ಅದನ್ನು ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಟೊಮ್ಯಾಟೊ ಆ್ಯಡ್ ಮಾಡಬೇಕು. ಈಗ 1 ಸ್ಪೂನ್ ಅರಶಿನ ಪುಡಿ ಹಾಕಬೇಕು. ಆಮೇಲೆ 3 to 4 ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಆ್ಯಡ್ ಮಾಡಬೇಕು. ಈಗ ಇದೆಲ್ಲ ಚೆನ್ನಾಗಿ ಅಂದರೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈಗ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಆ್ಯಡ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಮಸಾಲ ಮತ್ತು ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ
ಅದನ್ನು ಒಂದು ಹೈ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಬೇಯಲಿಕ್ಕೆ ಬಿಡಿ. ಈಗ 10 ನಿಮಿಷ ಬೆಂದಾದಮೇಲೆ ಇದಕ್ಕೆ ನೀವು ಸ್ವಲ್ಪ ಅಂದರೆ ಸಾಲ್ಟ್ ಸ್ವಲ್ಪ ಆ್ಯಡ್ ಮಾಡಬೇಕು. ಯಾಕಂದರೆ ಮ್ಯಾರಿನೇಷನ್ ಮಾಡಿದ್ರಲ್ಲಿ ಸ್ವಲ್ಪ ಕಮ್ಮಿ ಇದ್ದರೆ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಬೇಕು. ಹಾಗೆಯೇ 1-2 ಗ್ರೀನ್ ಚಿಲ್ಲಿ ಸ್ಲೈಸ್ ಮಾಡಿ ಆ್ಯಡ್ ಮಾಡಿ. ಈಗ ನೆಕ್ಸ್ಟ್ ರೈಸ್ ನಾವು ಹೇಗೆ ಮಾಡೋದಂತ ತೋರಿಸ್ತೇನೆ. ಸೊ ಈಗ 1 kg ಅಕ್ಕಿಗೆ 6 ಗ್ಲಾಸ್ ನೀರು ಹಾಕಿ, ಅಂದರೆ ದೊಡ್ಡ ಗ್ಲಾಸಲ್ಲಿ ಇದಕ್ಕೆ ಉಪ್ಪು ಹಾಕಬೇಕು ಅದೇ ರೈಸಿಗೆ. ಆಮೇಲೆ ಗರಂ ಮಸಾಲದು ಏನೆಲ್ಲ ಇದೆ ಅದನ್ನು ಹಾಕಬೇಕು. ಚಕ್ಕೆ, ಆಮೇಲೆ ಲವಂಗ, ಆಮೇಲೆ ಏಲಕ್ಕಿ, ಹಾಗೆಯೇ ಎಲೆ, ಹಾಗೆಯೇ ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡಿ. ನೀರೀಗ ಕುದಿ ಬರೋ ತನಕ ನಾವು ವೆಯ್ಟ್ ಮಾಡಬೇಕು. ಈಗ ನೆನೆಸಿಟ್ಟ ಅಕ್ಕಿಯನ್ನು ಆ್ಯಡ್ ಮಾಡೋಣ. ಹಾಗೆಯೇ ಒಂದು ಅರ್ಧ ಲಿಂಬೆ ಹುಳಿ ಆ್ಯಡ್ ಮಾಡಿ. ಈಗ ಚಿಕನ್ ಗ್ರೇವಿ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಈಗ ಚಿಕನ್ ಕರಿ ರೆಡಿ ಆಯಿತು. ಸೊ ರೈಸ್ ಕೂಡ ರೆಡಿ ಆಗಿತ್ತು. ಈಗ ನಾವು ಅದನ್ನು ನೆಕ್ಸ್ಟ್ ಪ್ರೊಸೆಸ್ ಏನಂತ ಹೇಳ್ತೇನೆ ನೋಡಿ. ನಾವಿಲ್ಲಿ ತಗೊಂಡದ್ದು ಇದನ್ನು ನಾವು ತೊಂದೂರು ಅಂತ ಕರಿತೇವೆ ತುಳುವಲ್ಲಿ. ಬಟ್ ನನಗೆ ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ನೀವು ಒಂದು ದೊಡ್ಡ ನಿಮ್ಮ ಬಿರಿಯಾನಿ ಮಾಡೋ ಏನೇ ಐಟಮ್ ಇದ್ರೂ ತಗೊಳ್ಬೋದು. ಸೊ ಮೊದಲಿಗೆ 1-2 ಸ್ಪೂನ್ ಗೀ ಹಾಕಿ, ಆಮೇಲೆ ಈರುಳ್ಳಿ ಹಾಕಬೇಕು. ಇದಕ್ಕೆ 1 ಅಥವಾ 2 ಈರುಳ್ಳಿ ಹಾಕ್ಬೋದು ನೀವು. ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಈಗ ನೆಕ್ಸ್ಟ್ ನಾವು ಲೇಯರಿಂಗ್ ಮಾಡಬೇಕು. ಸೊ ಮೊದಲಿಗೆ ನಮ್ಮದು ಸ್ವಲ್ಪ ಚಿಕನ್ ಗ್ರೇವಿ ಆ್ಯಡ್ ಮಾಡಬೇಕು ಅದೇ ಫ್ರೈ ಮಾಡಿದ ಈರುಳ್ಳಿಗೆ. ಚಿಕನ್ ಗ್ರೇವಿ ಆ್ಯಡ್ ಮಾಡಿ ಆದಮೇಲೆ ರೈಸ್ ಲೇಯರ್ ಮಾಡಿ. ಸೊ ರೈಸನ್ನು ಆ್ಯಡ್ ಮಾಡಿ. ಆದಮೇಲೆ ಸ್ವಲ್ಪ ಮೇಲೆ ಮಿಂಟ್ ಮತ್ತು ಕೊತ್ತಂಬರಿಯನ್ನು ನೀವು ಬದಿಯಲ್ಲಿಟ್ಟು ಬಿಡಿ, ಕಟ್ ಮಾಡಿ. ಅದೇ ರೀತಿ ಈರುಳ್ಳಿ ಕೂಡ ಫ್ರೈ ಮಾಡಿ ಇಟ್ಕೊಳ್ಬೋದು. ಸೊ ಇದಕ್ಕೆ ನಾವು ಆ್ಯಡ್ ಮಾಡ್ತಾ ಇರೋದು ಈರುಳ್ಳಿ, ಮಿಂಟ್, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಗೀ. ಆಮೇಲೆ ಪುನಃ ಅದೇ ರೀತಿ ಸೇಮ್ ಲೇಯರಿಂಗ್ ಮಾಡಬೇಕು. ಮೊದಲು ನೀವು ಏನೆಲ್ಲ ಲೇಯರ್ ಮಾಡಿದ್ರಿ ನೋಡಿ ಅದೇ ರೀತಿ ಮಾಡ್ಕೊಂಡು ಹೋಗಿ. ಸೊ ಇದೀಗ ಫೈನಲ್ಲು ನಮ್ಮದು ಲೇಯರ್ ಆಗ್ತಾ ಇದೆ. ಹಾಗೆಯೇ ಫೈನಲ್ ಲೇಯರಿಗೆ ನೀವು ಬೀಜ ಮತ್ತು ದ್ರಾಕ್ಷಿಯನ್ನು ಸ್ವಲ್ಪ ಗೀ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಲಾಸ್ಟ್ ಲೇಯರಿಗೆ ನಾವು ಹಾಕಿದರೆ ಟೇಸ್ಟ್, ಅಂದರೆ ಅದು ಮಿಡಲಲ್ಲಿ ತಿನ್ನುವಾಗ ಸಿಕ್ಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸ್ವಲ್ಪ 1 ಸ್ಪೂನಷ್ಟು ಗೀ ಸ್ವಲ್ಪ ಆ್ಯಡ್ ಮಾಡಿ. ಸೊ ಇಷ್ಟೆಲ್ಲ ಆದಮೇಲೆ ನೀವು ಇದನ್ನು ಅಟ್ಲೀಸ್ಟ್ ಒಂದು 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಬಾಯಿ ಮುಚ್ಚಿ ಇಟ್ಟು ಬಿಡಿ. ಈಗ ನೋಡಿ ನಾನು ನಮ್ಮ ಬಿರಿಯಾನಿ ಹೇಗೆ ಫೈನಲ್ ಲುಕ್ ಬಂದಿದೆ ಅಂತ ತೋರಿಸ್ತೇನೆ. ನೋಡ್ಬೋದು, ಇದು ನಮ್ಮದು ಎಲ್ಲ ರೆಡಿ ಆದಮೇಲೆ ಮಾಡಿರೋ ವೀಡಿಯೋಸ್. ಸೊ ಈ ಥರ ಬಿರಿಯಾನಿ ಲೇಯರ್ಸ್ ಬಂದಿದೆ. ಆ್ಯಂಡ್ ನಿಜ ಹೇಳಬೇಕಂದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ನನ್ನ ಚಿಕ್ಕಮ್ಮ ಮಾಡಿರೋ ಬಿರಿಯಾನಿ ಅಂದರೆ ಹೇಳೋದು ಬೇಡ, ಅದು ಟೇಸ್ಟಿನೇ ಇರುತ್ತೆ. ಅವ್ರು ಮಾಡೋ ಯಾವುದೇ ಕರಿ ಆಗಿರ್ಬೋದು ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಪ್ಲಸ್ ಎಕ್ಸ್ಪೆಷಲಿ ನಮ್ಮದು ಮ್ಯಾಂಗ್ಳೂರ್ ಸ್ಟೈಲ್ ಕೋರಿ ಸುಕ್ಕ ಆಗಿರ್ಬೋದು ಅಥವಾ ಮೀನು ಕರಿ, ಮೀನು ಪದಾರ್ಥ ಏನೇ ಮಾಡಿದರೂ ತುಂಬಾ ಟೇಸ್ಟಿಯಾಗಿರುತ್ತೆ.
ಆ್ಯಂಡ್ ನಿಮಗೆ ಇನ್ನಷ್ಟು ನನ್ನ ಚಿಕ್ಕಮ್ಮದು ರೆಸಿಪೀಸ್ ಎಲ್ಲ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.